ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಮ್ಮ ತ್ರಿಪುರ ಸುಂದರಿ, ನಾನು ಮತ್ತೊಂದು ಸಲ ಪ್ರಯೋಗ ನಡೆಸ್ತಾ ಇದ್ದೀನಿ. ದಯವಿಟ್ಟು ಮಾರ್ಗವನ್ನು ತೋರಿಸು ತಾಯಿ. ರಣ ಹೇಳಿ ನೀನು, ರಣ ಹೇಳಿ. ವಿರೂಪಾಕ್ಷ, ಕಿರ್ಚಾಡ್ಬೇಡ. ಸತ್ಯನ ಜೀರ್ಣಿಸ್ಕೊಳ್ಳೋ ತಾಕತ್ತಿಲ್ಲ ಅಲ್ಲ ನಿನ್ಗೆ. ವಿರೂಪಾಕ್ಷ, ನಿನ್ನೆ ಆಗಿದ್ದನ್ನ ಬಿಟ್ಬಿಡು, ಇವತ್ತಿನ ಮಾತಾಡು. ಏನಿದೆ ಇವತ್ತಿನ ಮಾತಾಡೋದಕ್ಕೆ? ನಿನ್ನೆ ಹತ್ತಿದ ಊರಿನೇ ಇನ್ನೂ ಆರಿಲ್ಲ. ವಿರೂಪಾಕ್ಷ, ಸುಮ್ಮನೆ ಕಿರ್ಚಾಡ್ಬೇಡ. ನಾನ್ ಸೂರ್ಯಾಂಶು ಹತ್ರ ಮಾತಾಡಿದ್ದೀನಿ. ಇವತ್ ಬಂದು ನಮ್ಮ ಕೆಲಸ ಮಾಡ್ಕೊಡ್ತೀನಿ ಅಂದಿದ್ದಾನೆ. ವಿರೂಪಾಕ್ಷ, ನಿನ್ನ ಮಗನಿಗೆ ಹೇಳಿ ಇವತ್ತು ಮತ್ತೊಮ್ಮೆ ಪ್ರಯೋಗ ನಡೆಸೋದಕ್ಕೆ ಹೇಳು. ನರರುಧೀರ ಮದರ ಶಂಕ ನರನದಾರ ರೌದ್ರಂ, ನರರುಧೀರ ಮದನ ಶಂಕ ನರನ ರಾತ್ರ ರೌದ್ರಂ. ಇವತ್ತು ಉಕೃತಿ ಭ್ರಂಶ ಪ್ರಯೋಗನ ಸಂಪೂರ್ಣ ಮಾಡೋಣ. ನಾಚಿಕೆ ಆಗೋಲ್ಲ ನಿನ್ಗೆ? ನಾಚಿಕೆ ಆಗೋಲ್ವಾ ಅಂದೆ? ನಿನ್ನೆನೆ ಏನು ಮಾಡೋದಕ್ಕಾಗ್ಲಿಲ್ಲ, ಇವತ್ತೇನು ಮಾಡ್ತೀಯ? ನಿನ್ನ ಈ ಮಾತನ್ನು ನಂಬಿ ನಾನು ನನ್ನ ಮಗನ ಹತ್ರ ಹೋಗಿ ನಾಚಬೇಕಲ್ವಾ? ಅವನೊಪ್ಪೋದಿಲ್ಲ ಕಡ್ಕೆ. ಮಹಾನ್ ಭಂಡ ಅವನು, ನನಗಿಂತ 10ರಷ್ಟು ಹಠಮಾರಿ ಅವನು. ಕೆಲಸ ಆಗ್ಬೇಕು ಅಂದ್ರೆ ಒಪ್ಪಿಸದೆ ವಿಧಿ ಇಲ್ಲ ವಿರೂಪಾಕ್ಷ. ಗುರುಗಳೇ, ಹೇಳು ಮಣಿಕಂಠ. ಇವತ್ತು ದೇವಸ್ಥಾನದ ಹತ್ರ ಆ ಪಂಚಾಕ್ಷರಿನು ಸುನೀತಾನು ಮಾತಾಡ್ತಾ ಇರೋದನ್ನು ಕೇಳಿದೆ. ಜಾಜಿಗೆ ಅಲ್ಪಾಯುಷ್ಯ ಇದೆಯಂತೆ, ಸದ್ಯದಲ್ಲೇ ಅವಳಿಗೆ ಸಾವಿದೆಯಂತೆ. ನಿಮ್ಮ ಜಗ್ಗಿನೂ ಅಲ್ಲೇ ಇದ್ದ ವಿರೂಪಾಕ್ಷ ಶಾಸ್ತ್ರಿಗಳೇ. ನೋಡ್ತೀಯ ವಿರೂಪಾಕ್ಷ, ಇದಕ್ಕೆ ಕಾಲ ಕೂಡ್ ಬರೋದು ಅನ್ನೋದು ವಿಧಿ ಲಿಖಿತ ನಾವು ಅನ್ಕೊಂಡಿರೋದು ಎರಡು ಒಂದೇ ಇದೆ. ಈ ಬಾರಿ ಸೂರ್ಯಾಂಶು ಯಾವುದೇ ಕಾರಣಕ್ಕೂ ಮಾತು ತಪ್ಪೋದಿಲ್ಲ. ನೀನ್ ಹೋಗಿ ನಿನ್ನ ಮಗನನ್ನ ಒಪ್ಸು, ಹೋಗು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕಡ್ಕಿ, ಪ್ರಯೋಗ ಅಂದ್ರೆ ಹುಡುಗಾಟ ಅಲ್ಲ. ಚೆನ್ನಾಗಿ ಯೋಚನೆ ಮಾಡಿ ಹೇಳು. ಯೋಚನೆ ಮಾಡಿನೇ ಹೇಳ್ತಾ ಇದ್ದೀನಿ ವಿರೂಪಾಕ್ಷ. ನೀನು ನಿನ್ನ ಮಗನನ್ನ ಒಪ್ಸು, ಸೂರ್ಯಾಂಶು ಜವಾಬ್ದಾರಿ ನಂದು. ಸರಿ, ಹಾಗಾದ್ರೆ ಚಂದ್ರನ್ನ ನಾನು ಒಪ್ಪಿಸ್ತೀನಿ. ಆದ್ರೆ ಒಂದು ಮಾತು, ಈ ಕೆಲಸ ಮಾಡಬೇಕು ಅಂದ್ರೆ ಇವತ್ತೇ ಕೊನೆ ದಿನ. ಇಲ್ಲ ಅಂದ್ರೆ ಈ ಮುಹೂರ್ತಕ್ಕೋಸ್ಕರ ಇನ್ನೂ 2 ತಿಂಗಳು ಕಾಯ್ಬೇಕು. ನಿನ್ನ ಶಿಷ್ಯನಿಗೆ ಹೇಳು, ಇನ್ನು ಮುಂದೆ ಈ ರೀತಿ ಆಟ ಆಡಬಾರ್ದು ಅಂತ. ನೆನಪಿರ್ಲಿ. ನಾನೇನಾದರೂ ಸತ್ತೋಗಿದ್ದೀನ? ಕ್ಷೇತ್ರ ದರ್ಶನ, ಕ್ಷೇತ್ರ ದರ್ಶನ, ಕ್ಷೇತ್ರ ದರ್ಶನ, ಕ್ಷೇತ್ರ. ಯಾಕೆ ಭಾವ ಚಿಕ್ಕ ಮಕ್ಕಳ ಥರ ಅಳ್ತಾ ಇದ್ದೀರಿ? ಅಳ್ಬೇಡಿ, ಏನಾಯ್ತು? ಜಾಜಿ, ಜಾಜಿ. ಅದನ್ನೇ ನೆನೆಸ್ಕೊಂಡು ಎಷ್ಟು ದಿನ ಅಂತ ಅಳ್ತಾ ಇರ್ತೀರಾ ಭಾವ? ಸಮಾಧಾನ ಮಾಡ್ಕೊಳ್ಳಿ, ಧೈರ್ಯ ತಂದ್ಕೊಳ್ಳಿ, ಇಲ್ಲಾಂದ್ರೆ ಯಾವ ಕೆಲಸನೂ ಆಗಲ್ಲ. ಹೇಗೆ ಸಮಾಧಾನ ಮಾಡ್ಕೊಳ್ಳೋದು ಸುನೀತಾ? ಕಣ್ಣು ಮುಂದೆನೆ ನನ್ನ ಮಗಳನ್ನ ಕಳ್ಕೊಳ್ಳೋದು ಅಂದ್ರೆ ಆ ಯೋಚನೆನೇ ಭಯ ತರುತ್ತೆ. ಈಗಾಗಲೇ ಸುಂದರಿನ ಕಳ್ಕೊಂಡಿದ್ದೀನಿ. ಆ ನೋವೇನು ಅಂತ ನಂಗೆ ಗೊತ್ತು. ಹಾಗೇನೂ ಆಗಲ್ಲ ಭಾವ, ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ.
ಎಲ್ಲ ಸರಿಯಾಗುತ್ತೆ. ಸರಿಯಾಗೋ ಯಾವ ಭರವಸೆನೂ ಇಲ್ವಲ್ಲ ಸುನೀತಾ. ಯಾಕಿಲ್ಲ ಭಾವ, ನಾನಿವತ್ತು ದೇವಸ್ಥಾನದ ಹತ್ರ ಹೋಗಿದ್ದೆ. ಅಲ್ಲಿ ಪಂಚಾಕ್ಷರಿ ಸಿಕ್ಕಿದ್ರು. ಅವ್ರ ಹತ್ರ ಮೃತ್ಯುಂಜಯ ಹೋಮ ಮಾಡಿಸೋದಕ್ಕೆ ಎಷ್ಟಾಗುತ್ತೆ ಅಂತ ಕೇಳ್ಕೊಂಡು ಬಂದಿದ್ದೀನಿ. ಆ ಹೋಮ ಮಾಡ್ಸೋಣ ಭಾವ. ಜಾಜಿ ಬದುಕ್ತಾಳೆ, ಅವಳಿಗೇನೂ ಆಗಲ್ಲ. ಇಲ್ಲ ಸುನೀತಾ, ಯಾವ ಮೃತ್ಯುಂಜಯ ಹೋಮನೂ ಇಲ್ಲ. ಹೋಮ ಗೇಮದಿಂದ ಏನು ನಡೆಯಲ್ಲ. ಯಾಕೆ? ಯಾಕೆ ಅಂದರೆ ಅವಳು ಬದುಕಬಹುದಾದ ಸಾಧ್ಯತೆ ಇರೋದು ಒಂದೇ ಒಂದರಿಂದ. ಏನು? ಕ್ಷೇತ್ರ ದರ್ಶನ. ಯಾರು ಹೇಳಿದ್ದು ಹಾಗಂತ? ಮೊನ್ನೆ ಆ ಅರಿಹಂತಪುರಕ್ಕೆ ಕ್ಷೇತ್ರ ದರ್ಶನ ಅಂತ ಹೋಗಿ ಬಂದಿದ್ದು ಸಾಲ್ದ? ಶ್ರೀಮತಿಯವರು ಜಾಜಿಗೆ ಮೊದಲೇ ಈ ವಿಷಯ ಹೇಳಿದ್ರಂತೆ. ನೀನು ಒಟ್ಟು 3 ಕ್ಷೇತ್ರಗಳ ದರ್ಶನ ಮಾಡಬೇಕು, ಸೇವೆ ಕೊಟ್ಟು ಬರಬೇಕು. ಆದರೆ ನೀನು ಒಂದೇ ಕ್ಷೇತ್ರನ ದರ್ಶನ ಮಾಡಿದ್ಯಾ. ಅವಳು ನನ್ನ ಕೇಳಿಕೊಂಡಿದ್ಲು, ನಾನೇ ತಡೆದಿದ್ದೆ. ಆದರೆ ದೇಶಕರು ನಡೆಸಿದ ತೆಕ್ಷರಿ ಪ್ರಯೋಗದಿಂದ ಬಂದ ಉತ್ತರನೂ ಅದೇ ಆಗಿತ್ತು. ನಮ್ಮ ಜಾಜಿ ಕ್ಷೇತ್ರ ದರ್ಶನ ಮಾಡೋದ್ರಿಂದ ಅವಳ ಆಯುಸ್ಸು ವೃದ್ಧಿಸೋ ಸಾಧ್ಯತೆ ಇದೆಯಂತೆ. ಅದನ್ನ ನೀವು ನಂಬ್ಕೊಂಡು ಬಂದ್ಬಿಟ್ರಾ? ಬೇಡ ಭಾವ, ಅವಳನ್ನೆಲ್ಲೂ ಕಳಿಸೋದು ಬೇಡ. ಜಾಜಿ ಈಗ ಚಿಕ್ಕ ಹುಡುಗಿ ಅಲ್ಲ, ಅವಳಿಗೆ ಮದುವೆ ಆಗಿದೆ. ಅವಳದೇ ಆದ ಕನಸುಗಳಿರುತ್ತೆ. ಮದುವೆ ಆದ್ಮೇಲೆ ಮೊದಲು ಸಂಸಾರ, ಆಮೇಲೆ ಉಳಿದಿದ್ದು. ಅವಳನ್ನೆಲ್ಲೂ ಕಳಿಸೋದು ಬೇಡ. ಒಂದು ವೇಳೆ ನಾವು ಜಾಜಿನ ಕ್ಷೇತ್ರ ದರ್ಶನಕ್ಕೆ ಕಳಿಸದೆ ಹೋದರೆ ಅವಳ ಆಯುಸ್ಸು ವೃದ್ಧಿಸೋ ಒಂದು ಅವಕಾಶವೂ ತಪ್ಪಿ ಹೋಗುತ್ತೆ. ಒಂದು ವೇಳೆ ನಾವು ಅವಳನ್ನ ಕ್ಷೇತ್ರ ದರ್ಶನಕ್ಕೆ ಕಳಿಸಿಯೂ ಅವಳ ಆಯುಸ್ಸು ವೃದ್ಧಿ ಆಗದೆ ಹೋದರೆ ಅವಳ ಜೊತೆ ಕಡೆಯದಾಗಿ ಕಳೆಯೋ 4 ದಿವಸಗಳು ನಮ್ಮ ಪಾಲಿಗೆ ಇಲ್ಲವಾಗಿ ಹೋಗುತ್ತೆ. ಅಂದ್ರೆ ಕ್ಷೇತ್ರ ದರ್ಶನಕ್ಕೆ ಕಳಿಸಿದ ಮೇಲೂ ಅವಳು ಬದುಕ್ತಾಳೆ ಅನ್ನೋ ಖಾತ್ರಿ ನಿಮಗಿಲ್ಲ? ಚಂದ್ರ, ನನ್ನ ಮಾತು ಕೇಳು. ಕಡ್ಕಿ ನನಗೆ ಮಾತು ಕೊಟ್ಟಿದ್ದಾನೆ, ಸೂರ್ಯಾಂಶನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಅಂದ್ಬಿಟ್ಟು. ಇದೊಂದು ಅವಕಾಶ ಕೊಡು ಸಾಕು. ಸೂರ್ಯಾಂಶು ಬಂದೇ ಬರ್ತಾನೆ, ನಮ್ಮ ಪ್ರಯೋಗ ಪೂರ್ಣ ಆಗೇ ಆಗುತ್ತೆ. ಇಲ್ಲ ಅನ್ಬೇಡ. ಆಗಲ್ಲ ವಿರೂಪಾಕ್ಷ ಶಾಸ್ತ್ರಿಗಳೇ, ನಿನ್ನೆ ನಾನು ನಿಮಗೆ ಕೊಟ್ಟಿದ್ದು ಕೊನೆಯ ಅವಕಾಶ. ಮತ್ತೆ ಮತ್ತೆ ಅವಕಾಶ ಕೊಡ್ತಾ ನನ್ನ ಶಕ್ತಿನ ವ್ಯಯ ಮಾಡ್ಕೊಳ್ಳೋಕ್ಕೆ ನಾನೇನು ಮೂರ್ಖ ಅಲ್ಲ. ಈ ವಿಚಾರದಲ್ಲಿ ನನ್ನ ಬಲವಂತ ಮಾಡಬೇಡಿ. ನಿಮ್ಮ ಹಾಗೂ ನಿಮ್ಮ ಗುಂಪಿನ ಎಳ್ಸ್ಗಳ ಜೊತೆ ಹೇಗೋಗಿ ನನಗೇನು ಬಂದಿದೆ ಕರ್ಮ. ಆಗಲ್ಲ ಅಂದರೆ ಆಗಲ್ಲ. ನಾನು ಈ ಊರು ಬಿಟ್ಟು ಹೋಗ್ತಾ ಇದ್ದೀನಿ. ಬೇಡ ಚಂದ್ರ, ದಯವಿಟ್ಟು ಇದೊಂದು ಸಾರ್ತಿ ನನ್ನ ಮಾತು ಕೇಳು. ಕಡ್ಕಿ ಸೂರ್ಯಾಂಶನ್ ಕರ್ಕೊಂಡು ಬಂದೇ ಬರ್ತಾರೆ, ರಕ್ತ ಅರ್ಪಣೆ ಮಾಡೋ ಹಾಗೆ ಮಾಡೇ ಮಾಡ್ತಾರೆ. ನನ್ನ ಮಾತು ಕೇಳು, ಹೋಗ್ಬೇಡ. ಈ ಕಾರ್ಯ ನಿನ್ನಿಂದ ಮಾತ್ರ ಸಾಧ್ಯ. ಇಲ್ಲ ಅನ್ಬೇಡ. ನೀವೆಷ್ಟೇ ಗೋಗರದ್ರು ಅಷ್ಟೇ ವಿರೂಪಾಕ್ಷ ಶಾಸ್ತ್ರಿಗಳೇ. ನಿಮ್ಮ ಈ ಹಾಳು ಗೋಳು ಕೇಳಿ ಕೇಳಿ ಸಾಕಾಗಿದೆ. ನೀವು ಬದಲಾಗಲ್ಲ, ನಿಮ್ಮ ತೊಟ್ಟಿ ಗುಂಪು ಬದಲಾಗಲ್ಲ. ನಿಮಗೆ ಸಿಗೋದು ಶ್ರೀಚಕ್ರ ಅಲ್ಲ, 3 ಕಣ್ಣಿನ ಚಿಪ್ಪು. ಚಂದ್ರ, ನಾನು ನಿನ್ನ ಹತ್ರ ವಿರೂಪಾಕ್ಷ ಶಾಸ್ತ್ರಿ ಕೇಳ್ಕೊಳ್ತಾ ಇಲ್ಲ, ಅಪ್ಪನಾಕಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಆಗೋಲ್ಲ ಅಂತ ಮಾತ್ರ ಹೇಳ್ಬೇಡ. ಕ್ಷೇತ್ರ ದರ್ಶನಕ್ಕೆ ಕಳಿಸಿದ ಮೇಲೂ ಅವಳು ಬದುಕ್ತಾಳೆ ಅನ್ನೋ ಖಾತ್ರಿ ನಿಮಗಿಲ್ಲ? ಮತ್ ಯಾವ ಕರ್ಮಕ್ಕೆ ಅವಳನ್ನ ಅಷ್ಟು ದೂರ ಕಳಿಸ್ಬೇಕು? ಆದರೆ ಇದು ಅಮ್ಮನವರ ಸಂಕಲ್ಪ ಸುನೀತಾ. ಹಾಗಂತ ಯಾರು ಹೇಳಿದ್ರು?
ಶ್ರೀಮತಿ ಅವ್ರು ಹೇಳಿದ್ರ ಆ ದೇಶಿಕರು ಹೇಳಿದ್ರ? ಭಾವ, ಅವಳನ್ನ ಎಲ್ಲೂ ಕಳ್ಸೋದು ಬೇಡ, ಅವಳನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಉಳಿಸ್ಕೋಬೇಕು ಅನ್ನೋದಾದ್ರೆ ದೂರ ಕಳಿಸಲೇಬೇಕು ಸುನೀತಾ. ಇಲ್ಲ ಭಾವ, ನಾನು ಇದಕ್ಕೆ ಖಂಡಿತ ಒಪ್ಪಲ್ಲ. ಬೇಕಾದ್ರೆ ಅಕ್ಕಂಗೂ ಹೇಳ್ತೀನಿ, ಅವಳನ್ನು ಕೇಳಿ, ಅವಳು ಇದಕ್ಕೆ ಒಪ್ಪಲ್ಲ. ಅಯ್ಯೋ, ಅವಳಿಗೆ ಈ ವಿಷಯ ಗೊತ್ತಾಗಬಾರ್ದು. ನಮ್ಮ ಜಾಜಿಗೆ ಅಲ್ಪಾಯುಷ್ಯ ಅನ್ನೋದು ಅವಳಿಗೆ ಗೊತ್ತಾಗೋದು ಬೇಡ. ನಿನ್ನ ಕೈ ಮುಗಿತೀನಿ ಸುನೀತಾ. ಸುಂದ್ರಿ ಇಲ್ಲದೆ ಇರೋ ದುಃಖನ ಜಾಜಿ ಮುಖ ನೋಡ್ಕೊಂಡು ಅವಳು ಸಹಿಸ್ಕೊಂಡಿದ್ದಾಳೆ. ಇನ್ನು ಅವಳಿಗೂ ಅಲ್ಪಾಯುಷ್ಯ, ಆಯುಸ್ಸು ವೃದ್ಧಿಸೋಕೆ ಕ್ಷೇತ್ರ ದರ್ಶನಕ್ಕೆ ಕಳಿಸ್ಬೋದಾ ಅಂತ ಅವಳು ಕೇಳಿದ್ರೆ ಅವಳು ಖಂಡಿತ ತಡ್ಕೊಳ್ಳಲ್ಲ. ತಂದೆಯಾಗಿ ನನಗೆ ಈ ದುಃಖ ಬರ್ಸೋಕ್ಕಾಗ್ತಿಲ್ಲ, ಇನ್ನು ತಾಯಿ ಅವಳು. ಸರಿ ಸರಿ, ಅಕ್ಕಂಗೆ ಹೇಳೋದು ಬೇಡ. ಯಾವುದಂತೆ ಕ್ಷೇತ್ರ? ಅದನ್ನ ಶ್ರೀಮತಿಯವರ ಹತ್ರನೇ ಕೇಳಬೇಕು ಅಂದ್ರು ದೇಶಿಕರು. ಸರಿ, ನಾನು ನಿಮ್ಮ ಜೊತೆ ಬರ್ತೀನಿ. ಅವ್ರನ್ನೇ ಕೇಳೋಣ ಯಾವ ಕ್ಷೇತ್ರ ಏನು ಕಥೆ ಅಂತ. ಆದರೆ ಭಾವ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಹೊಸದಾಗಿ ಮದುವೆ ಆಗಿರೋ ಹುಡುಗಿನ ತೀರ್ಥಯಾತ್ರೆಗೆ ಕಳಿಸೋ ಥರ ಕ್ಷೇತ್ರ ದರ್ಶನಕ್ಕೆ ಕಳಿಸೋದು ನಂಗೊಂಚೂರು ಇಷ್ಟ ಇಲ್ಲ. ದೇಶಿಕ್ರೆ, ಶೇಖ್ರಿ ಸುನೀತನ್ ಕರ್ಕೊಂಡು ಬಂದಿದ್ದೀರಾ? ನಿಮಗೆ ತಿಳಿದೇ ಇರೋ ವಿಷಯ ಏನಿದೆ ತಾಯಿ? ನೀವು ಮೊನ್ನೆ ಹೇಳಿದ ಹಾಗೆ ಶೇಖ್ರಿಗೆ ಕ್ಷೇತ್ರ ದರ್ಶನದ ಬಗ್ಗೆ ಹೇಳಿದೆ. ಆದರೆ ಯಾಕೋ ಏನೋ ಅವನದನ್ನು ಗಂಭೀರವಾಗಿ ತಗೊಳ್ಳೇ ಇಲ್ಲ. ನಿನ್ನೆ ತೆಕ್ಷರಿ ಪ್ರಯೋಗ ನಡೆಸಿ ನೋಡಿದೆ. ಅದರಲ್ಲೂ ಜಾಜಿನ ಉಳಿಸ್ಕೊಳ್ಳೋಕೆ ಅವಕಾಶ ಇರೋದು ಕ್ಷೇತ್ರ ದರ್ಶನದಿಂದ ಮಾತ್ರ ಅಂತ ಬಂತು. ಆಮೇಲಾದ್ರೂ ಶೇಖ್ರಿಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬಂತಾ? ಅವ್ರಿಗೆ ನಂಬಿಕೆ ಬಂದಿರ್ಬೋದು, ಆದರೆ ನನ್ಗಲ್ಲ. ಅಲ್ಲಮ್ಮ, ನಿನ್ ಕೆಲಸ ಏನು? ದೀಪ ಮಾರೋತ್ತಾನೆ? ಅದನ್ನ ನೆಟ್ಟಿಗೆ ಮಾಡೋದು ಬಿಟ್ಟು ಕಂಡೋರ್ ಮಕ್ಕಳನ್ನ ಕ್ಷೇತ್ರ ದರ್ಶನ, ಆ ದರ್ಶನ, ಈ ದರ್ಶನ ಅಂತ ಕಳಿಸ್ತೀನಿ ಅಂತೆಲ್ಲ. ನಿನಗೇನನ್ಬೇಕು? ಬುದ್ಧಿ ಇದೆಯಾ ನಿನಗೆ? ನಮ್ಮ ಜಾಜಿನೋ ನಿನ್ನ ಮೇಶ್ರಮ ಮೇಶ್ರಮ ಅಂತ ತಲೆ ಮೇಲೆ ಹೊತ್ಕೊಂಡು ಕುಣಿಸ್ತಾಳೆ. ಇನ್ನು ಈ ದೇಶಿಕರು ನಿನ್ನಂತವ್ರು ಸಿಕ್ಕಿದ್ರೆ ಸಾಕ್ಷಾತ್ ಅಮ್ಮನೋರೆ ಅಂತ ಅನ್ಕೊಂಡ್ಬಿಡ್ತಾರೆ. ಇನ್ನು ನಮ್ಮ ಭಾವ, ಅವರಿಗೆ ದೇಶಿಕರು ಹೇಳಿದ್ದೆ ವೇದ ವಾಕ್ಯ. ಅಲ್ಲಿಗೆ ನಿನ್ ಕೆಲಸ ಸಲೀಸಾಯ್ತಲ್ವಾ? ನೀನ್ ಹೇಳಿದ್ದನ್ನ ಇವರೆಲ್ಲ ತಲೆ ಮೇಲೆ ಹೊತ್ಕೊಂಡು ಮಾಡ್ತಾರೆ. ಇದೇ ತಾನೇ ನಿನ್ನ ಯೋಜನೆ? ನೋಡಮ್ಮ, ನೀನ್ ಹೇಳ್ದೆ ಅಂತ ಜಾಜಿನ ಕ್ಷೇತ್ರ ದರ್ಶನಕ್ಕೆಲ್ಲ ಕಳ್ಸಕ್ಕಾಗಲ್ಲ. ಒಂದ್ಸಲ ಕಳ್ಸೇ ಸಾಕಾಗೋಗಿದೆ. ನೀನು ನಮ್ಮ ತಂಟೆಗೆ ಬರಬೇಡ. ನಿನ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡು. ನನ್ನ ಕೆಲಸನೇ ನಾನು ಮಾಡ್ತಿರೋದು. ನಿನ್ ಕೆಲಸ ದೀಪ ಮಾರೋತ್ತಾನೆ? ಎಲ್ಲರ ಮನೇಲೂ ಅಂಧಕಾರ ಅಳಿದು ಬೆಳಕು ಬೆಳಗಲಿ ಅಂತ ಹರಿಸೋದು. ಈ ಬಣ್ಣದ ಮಾತೆಲ್ಲ ಬೇಡ ಶ್ರೀಮತಿ. ನಾವು ಜಾಜಿನ ಎಲ್ಲೂ ಕಳ್ಸೋದಕ್ಕಾಗೋಲ್ಲ, ಕಳ್ಸೋದು ಇಲ್ಲ. ಅದನ್ನ ಇವರಿಬ್ಬರಿಗೆ ಬಿಡಿಸಿ ಹೇಳು.
अघोराधिरमरं मघं रौद्रमदरम् अघोराधिरमरं मघं रौद्रमदरम् नररुधिरमदरशङ्कनननदार रौद्रम् अघोराधिरमरं मघं रौद्रमदरम् अघोराधिरमरं मघं रौद्रमदरम् अघोराधिरमरं मघं रौद्रमदरम् नररुधिरमदरशङ्क ಜಾಜಿನ ನಿನ್ ಮಾತು ಕೇಳ್ಕೊಂಡು ವರ್ಷದ ಮುಕ್ಕಾಲು ಭಾಗ ಎಲ್ಲೋ ಹೊರಗಡೆ ಕಳ್ಸೋದಕ್ಕಾಗಲ್ಲ. ಅವಳೀಗ ಚಿಕ್ಕ ಹುಡುಗಿ ಅಲ್ಲ, ಮದುವೆ ಆಗಿದೆ, ಅವಳದೇ ಆದ ಸಂಸಾರ ಇದೆ. ನೀನ್ ಯಾಕೆ ನಮ್ಮ ಸಂಸಾರದಲ್ಲಿ ಒಡಕ್ ತರ್ತೀಯಾ? ನಿನ್ನ ಮನೆ ಕರೆದು ಬಾಗಿನ ಕೊಟ್ಟಿದ್ದಕ್ಕೆ ಇದೇನಾ ನೀನ್ ಕೊಡ್ತಾ ಇರೋ ಉಡುಗೊರೆ ನಮ್ಗೆ? ಸುನೀತಾ, ಹಾಗೆಲ್ಲ ಮಾತಾಡಬಾರ್ದು ತಾಯಿ. ಜಾಜಿ ಹುಟ್ಟಿರದೆ ಅಮ್ಮನವರ ಕಾರ್ಯಕ್ಕೆ, ಆ ಮಹತ್ ಕಾರ್ಯ ಅವಳಿಂದಲೇ ನಡಿಬೇಕು ಅಂತ ದೈವ ಸಂಕಲ್ಪ ಇರಬೇಕಾದ್ರೆ ಯಾಕಮ್ಮ ತಡಿತೀಯ? ನೀವು ಸ್ವಲ್ಪ ಸುಮ್ಮನೆ ಇರಿ ದೇಶಿಕ್ರೆ. ನಿಮಗೆ ನಮ್ಮತ್ತೆ ಹೇಳೋದು ಸರಿಯಾಗೇ ಇದೆ. ಎಲ್ಲದಕ್ಕೂ ಮೂಗು ತೂರ್ಸ್ಕೊಂಡ್ ಬರಬೇಡಿ. ನೋಡಿ, ಜಾಜಿ ನಮ್ಮನೆ ಮಗಳು, ಅವಳನ್ನ ಕಳಿಸ್ಬೇಕೋ ಬೇಡವೋ ಅನ್ನೋ ನಿರ್ಧಾರ ನಮಗೆ ಬಿಟ್ಟಿದ್ದು. ಸುನೀತಾ, ಜಾಜಿ ನಮಗಷ್ಟೇ ಮಗಳಲ್ಲ, ಅವಳು ಅಮ್ಮನವ್ರ ಮಗಳು. ಅಮ್ಮನವ್ರ ಸಂಕಲ್ಪದಿಂದ ಅವಳಿಗೆ ಮರುಜನ್ಮ ಅಂತ ಆಗಿರೋದು. ಅವಳ ಕೈಲೇ ಈ ಕೆಲಸ ಮಾಡಿಸ್ಬೇಕು ಅಂತ ಅಮ್ಮನವರು ಅಪೇಕ್ಷೆ ಪಟ್ಟಿದ್ದಾರೆ. ಭಾವ, ಜಾಜಿಗೆ ಅಲ್ಪಾಯುಷ್ಯ ಬರ್ದಿದೆ ಅಂದ್ರೆ ಅದಕ್ಕೇನಾದ್ರೂ ಪರಿಹಾರ ಹುಡುಕಿ. ಅದನ್ ಬಿಟ್ಟು ಈ ಜೋಗಿ ತರ ಇರೋ ದೇಶಿಕ್ರ ಹತ್ರ, ಈ ಜಂಗಮ ಹೆಂಗಸಿನ ಹತ್ರ ಏನ್ ಮಾತು ನಿಮ್ಗೆ? ಇವ್ರು ಹೇಳಿದ್ದೆಲ್ಲ ಮಾಡು ಅಂತ ಯಾರು ಹೇಳಿದ್ದಾರೆ ನಿಮ್ಗೆ? ಸುನೀತಾ, ಅವ್ರು ಹೇಳೋದ್ ಕೇಳ್. ಶೇಖ್ರಿ, ಈ ಚರ್ಚೆ ಇಲ್ಲಿಗೆ ಸಾಕು. ನಂಬಿಕೆ ಇದ್ರೆ ಮಾತ್ರ ಪೂಜೆ ಫಲ ಕೊಡೋದು. ನಂಬಿಕೆನೇ ಇಲ್ಲ ಅಂದಮೇಲೆ ಜಾಜಿನ ಆ ಕ್ಷೇತ್ರಗಳಿಗೆ ಕಳಿಸೋದು ಬೇಡ. ದಯವಿಟ್ಟು ಹಾಗೆ ಹೇಳ್ಬೇಡಿ ಶ್ರೀಮತಿಯವರೇ. ನಮಗೂ ನಿಮ್ಮ ಮಾತಿನಲ್ಲಿ ನಂಬಿಕೆ ಇರಲಿಲ್ಲ. ಯಾವಾಗ ಕವಡೆ ಶಾಸ್ತ್ರದಲ್ಲಿ ದೇಶಿಕರ ಕೈ ಕಟ್ಟಿತೋ, ತೆಕ್ಷರಿ ಪ್ರಯೋಗದಲ್ಲಿ ಕ್ಷೇತ್ರ ದರ್ಶನವೇ ಪರಿಹಾರ ಅಂತ ನೀವು ಹೇಳಿದ ಹಾಗೆ ಬಂತೋ, ಆಗ ನಮ್ಮ ನಂಬಿಕೆ ಗಟ್ಟಿ ಆಯ್ತು. ಯಾವ ಕ್ಷೇತ್ರಕ್ಕೆ ಕಳಿಸ್ಬೇಕು ಹೇಳಿ? ಭಾವ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಸುಮ್ಮನಿರು ಸುನೀತಾ, ನನಗೆ ನನ್ನ ಮಗಳ ಜೀವ ಉಳಿಯೋದು ಮುಖ್ಯ. ಹೇಳಿ ಶ್ರೀಮತಿಯವರೇ, ಯಾವ ಕ್ಷೇತ್ರ ದರ್ಶನಕ್ಕೆ ಕಳಿಸ್ಬೇಕು? ನಾನೇನೋ ಹೇಳ್ಬೋದು ಶೇಖ್ರಿ, ಆದ್ರೆ ನಿಮ್ ನಾದ್ನಿಗೆ ಯಾಕೋ ಸಮಾಧಾನ ಇಲ್ಲ. ಅವಳ ವಿಷಯ ನನಗೆ ಬಿಡಿ ಶ್ರೀಮತಿಯವರೇ. ದಯವಿಟ್ಟು ಕ್ಷೇತ್ರ ದರ್ಶನದ ದಾರಿ ತೋರಿಸಿ. ಬನ್ನಿ ಹೇಳ್ತೀನಿ. ಇಲ್ಲಿರೋ ಎಲ್ಲ ವಸ್ತುಗಳನ್ನು ನಾವು 4 ಜನ ಈ ಹಳ್ಳದೊಳಗೆ ಹಾಕಬೇಕು.